ಅನ್ನುವಂಥದ್ದು ಎರಡೂ ತಪ್ಪು. ಈ ದಿಶೆಯಲ್ಲಿ ಭಾಳಷ್ಟು ಚರ್ಚೆ ಆಗ್ಬೇಕಾಗಿದೆ, ಒಬ್ಬರು ತಿಳ್ಕೊಬೇಕಾಗ್ಯದ. ಯಾಕಂದ್ರೆ ನಾವು ಇಲ್ಲಿ ಕೂಡಿ ಹೋಗ್ಬೇಕಾಗಿದೆ, ಇಲ್ಲಿ ಕೂಡಿ ಬದುಕಬೇಕಾಗಿದೆ, ಈ ನಾಡು ಕಟ್ಟಬೇಕಾಗಿದೆ. ಇಲ್ಲಿ ವಿಮರ್ಶೆ ಬೇಕು, ಟೀಕೆ ಬೇಕು, ಚಿಂತನೆ ಬೇಕು, ಮಂಥನ ಬೇಕು, ಎಲ್ಲ ನಡಿಬೇಕಿಲ್ಲ. ಅಂದಾಗ ಮಾತ್ರ ನಾವಿದ್ದಂಥವ್ರು ಒಂದೇನೋ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ಇದು ಭಾಳ ಕಷ್ಟದ ಕೆಲಸ ಡಿಸೈಡ್ ಮಾಡೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ವಾಕ್ ಸ್ವಾತಂತ್ರ್ಯ ಬಗ್ಗೆ. ಯಾಕಂದರೆ ಇವೆರಡೂ ಬಹಳ ಅನಿವಾರ್ಯ. ಪ್ರಜಾಪ್ರಭುತ್ವದ ಜೀವ ಇವು ಇರಲೇಬೇಕು. ಇವತ್ತು ನೋಡ್ರಿ, ಅಮೇರಿಕ ಆಗಿರ್ಬೋದು, US ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಅಲ್ಲಿಯ ಪ್ರಧಾನಿಗಳನ್ನ, ಅಲ್ಲಿಯ ಧಾರ್ಮಿಕ ಮುಖಂಡರನ್ನ ಎಲ್ಲರೂ ಟೀಕೆ ಮಾಡ್ತಾರೆ ಅವರು. ಹಾಗೆ ಬಂದಾಗ ಒಂದು ಭಾಳ ಸೂಕ್ಷ್ಮ ಹರ್ಟ್ ಆಗೋಂಗಿದ್ರೆ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಮ್ಯಾಟ್ರು ಆಗಿರ್ತದೆ, ಇಲ್ಲ ಅಂತಲ್ಲ. ಆದರೆ ನಮ್ಮಲ್ಲಿ ಇದ್ದಷ್ಟು ಜಟಿಲತೆ ಅಲ್ಲಿಲ್ಲ. ನಮ್ಮಲ್ಲಿ ಧರ್ಮದ ಹೆಸರಲ್ಲೇ ಮತ್ತೊಂದು ಹೆಸರಲ್ಲಿ ಏನೋ ಮಾಡಿದರೆ ಟೀಕೆಗಳು ಟಿಪ್ಪಣಿ ಶುರುವಾಗಿ ಆಗೇ ಬಿಡ್ತಾವೆ. ಈಗ ಹೇಳಿದ್ದಿಲ್ಲ ನಿಮಗೆ ಜಸ್ಟ್ ಮಾಡ್ರಪ್ಪ ನೋಡೋಣ ಅವ್ರದನ್ನು ಅಂತ ಕೇಳೋದು ಜನ ಸಾಕಷ್ಟು ಇದ್ದಾರೆ. ಹೀಗಾಗಿ ಭಾಳಷ್ಟು ವಿಚಾರವಾದಿಗಳು, ಚಿಂತಕರು ತಮ್ಮ ಮಾತುಗಳನ್ನ ಹೊಲಿಗೆ ಹಾಕೊಂಡ್ಬಿಟ್ರೆ ಬಾಯಿಗೆ, ಬ್ಯಾಡ ಬಿಡಪ್ಪ ಎಲ್ಲಿ ಉತ್ಸಾಹ ನಮಗಂತೇಳಿ. ಯಾಕೆ ಹಿಂದೆ ಅನೇಕ ನೋಡಿದ್ದೀವಿ ಅಂಥ ಘಟನೆಗಳನ್ನು, ಈಗೂ ನೋಡ್ತಾ ಇದ್ದೀವಿ. ಹೀಗಾಗಿ ಅದರಲ್ಲೂ ಕಾನೂನು ಮೂಲಕ ಬಡದಾಟಗಳು ಅವ್ರೇ ಆಗ್ಬೋದಿಲ್ಲ ಅಂತಲ್ಲ, ಆದರೆ ವೈಯಕ್ತಿಕ ಶರೀರ ಮೇಲೆ ದಾಳಿ ಆಗುವಂಥ ಅನೇಕ ಘಟನೆಗಳಾಗುವುದನ್ನು ನೋಡಿದಾಗ ಇದು ಬೇಡಪ್ಪ ನಮಗೆ ಅನ್ನುವಂಥದ್ದು. ಇದರಿಂದ ಏನಾಗಿಬಿಡುತ್ತಪ್ಪ ಅಂದ್ರೆ ವೈಜ್ಞಾನಿಕ ಮತ್ತು ವೈಚಾರಿಕ